ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮಳೆಗಾಲ, ತುಂಬ ಚಳಿ, ಮನೆಯಿಂದ ಹೊರಗೆ ಬರೋದೇ ಬೇಡ ಅಂತ ಅನ್ನಿಸ್ತಿರುತ್ತೆ. ಆದರೂ ಗಾರ್ಮೆಂಟ್ಸಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು ಅಥವಾ ಮನೆಯಿಂದ ಕಂಪ್ನಿಗಳಿಗೆ ಹೋಗೋರು ಇವರೆಲ್ಲ ಏನು ಮಾಡೋಕ್ಕಾಗಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಿ ಎಲ್ಲ ಕಾಲದಲ್ಲೂ ಕೆಲಸಕ್ಕೆ ಹೊರಗಡೆ ಹೋಗಲೇಬೇಕು. ನೋಡಿ, ಇದು ಬೆಳಗ್ಗೆ. ಈ ಮನೆಗೆ ನಾವು ಬರುವಾಗ ಈ ದನ ಚಿಕ್ಕದಾಗಿ ಸಣ್ಣ ದನ ಆಗಿತ್ತು. ಈ ಮನೆಗೆ ಬಂದ ಮೇಲೆ ಈ ಕಿಟಕಿಯಲ್ಲಿ ಪ್ರತಿದಿನ ಬರುತ್ತೆ. ನಾನು ಏನು ತಿಂಡಿ ಮಾಡ್ತೀನೋ ಅದೆಲ್ಲ ಕೊಡಬೇಕು. ತಿಂಡಿ ಅಥವಾ ಹಣ್ಣು ಏನೇ ಇದ್ದರೂ ಬಾಳೆಹಣ್ಣು ಆಲ್ಮೋಸ್ಟ್ ನಮ್ಮ ಮನೆಗಿರುತ್ತೆ ಪ್ರತಿದಿನ. ಅದಕ್ಕೆ ಬಾಳೆಹಣ್ಣು ಇಷ್ಟ ಆಗಲ್ಲ ಈ ದನಕ್ಕೆ. ಅದೇನಾದರೂ ಇಡ್ಲಿ, ದೋಸೆ, ರೊಟ್ಟಿ ಈ ರೀತಿ ಏನಾದರೂ ಮಾಡಿದ್ರೆ ಕಿಟಕಿಯಲ್ಲೇ ಕೊಡಬೇಕು. ಮುಂದ್ಗಡೆ ಬರಲ್ಲ. ಮುಂದ್ಗಡೆ ಬಾಗಿಲಲ್ಲಿ ಬೇರೆ ದನ ಬರುತ್ತೆ, ಇದು ಕಿಟಕಿಯಲ್ಲೇ ಬರೋದು. ನೋಡಿ, ಕಿಟಕಿ ಡೋರ್ ಈ ಥರ ಹಾಕಿಟ್ರು ಅದು ಮೂತಿಯಿಂದ ಒತ್ಬಿಟ್ಟು ತೆಗೆಯುತ್ತೆ. ಹಾಗೇನ ತಾಳಿಪಟ್ಟು ಮಾಡಿದ್ದೆ. ತಾಳಿಪಟ್ಟು ಒಂದು ಕೊಟ್ಟೆ ದನಕ್ಕೆ. ಕಿಟಕಿಯಲ್ಲೇ ಬರುತ್ತೆ. ತುಂಬ ಚಿಕ್ಕದಾಗಿತ್ತು ನಮ್ಮ ಮನೆಗೆ ನಾವು ಫಸ್ಟ್ ಈ ಮನೆ ಬರುವಾಗ. ಈಗ ಎಷ್ಟು ದೊಡ್ಡ ದನ ಆಗಿದೆ. ಹಾಗೆ ತಾಳಿಪಟ್ಟು ಮಾಡಿದ್ದೆ. ತಾಳಿಪಟ್ಟು ಮಾಡೋದು ಸಹಿತ ಇದೇ ರೇವತಿ ಕನ್ನಡ ಲಾಗಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ತಾಳಿಪಟ್ಟು ಫುಲ್ ಮುಗ್ದಿತ್ತು. ಅಂದರೆ ನನ್ನ ಮಕ್ಕಳಿಬ್ಬರು ತಿಂದ್ಬಿಟ್ಟು ಒಬ್ಬ ಕಾಲೇಜಿಗೆ ಹೋಗಿದ್ದ, ಇನ್ನೊಬ್ಬನಿಗೆ ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಹಾಗೆ ಮನೆಯವ್ರು ಬರೋರಿದ್ದರು, ಅವರಿಗೋಸ್ಕರ ತಾಳಿಪಟ್ಟು ಮಾಡ್ತಾಯಿದ್ದೆ. ಆಲ್ರೆಡಿ 2 ಆಗಿದೆ, ಇನ್ನೆರಡು. ಅಂದರೆ ಇದು ತಾಳಿಪಟ್ಟು ಹೇಗೆಂದರೆ ಎರಡೇ ತಿನ್ನೋಕ್ಕೆ ಆಗೋದು. ಇಲ್ಲ ಅಂದರೆ ಒಂದು 3 ತಿನ್ಬೋದು, ಅಷ್ಟು ಬಿಟ್ಟರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕಂದರೆ ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಇರುತ್ತಲ್ವ. ಹಾಗಾಗಿ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಎರಡಕ್ಕೆ. ನಾನಂತೂ 1-1.5 ತಿಂತೀನಿ ಅಷ್ಟೇ. ಹಾಗೆ ಯಾಸ್ಮಿನ್ ಬಂದಿರಲಿಲ್ಲ, 3 ದಿನ ಆಗಿತ್ತು ರಜೆ ಮಾಡಿದ್ಲು. ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇದು ನಾನು ಸೋಮವಾರ ಮಾಡಿರೋ ವಿಡಿಯೋ. ಬೆಳಗ್ಗೆಯಿಂದ ತುಂಬ ಬಟ್ಟೆ ಹೊಲಿದೆ, ಆದರೆ ವಿಡಿಯೋ ಮಾಡ್ಕೊಳ್ಳೋ ಐಡಿಯಾ ಬಂದಿರಲಿಲ್ಲ. ಸಂಜೆ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ 5:30 ಸ್ಟಾರ್ಟ್ ಮಾಡಿದೆ. ನಾನು ಎಷ್ಟು ಬ್ಲೌಸ್ ಹೊಲಿದೆ. ಯಾಸ್ಮಿನ್ ಬಂದಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಒಬ್ಳಿಗೇ ಬಟ್ಟೆ ಹೊಲಿಯೋದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಅದರಲ್ಲೂ ಸ್ವಲ್ಪ ನನಗೆ ಹೆಲ್ತು ಅಷ್ಟೊಂದು ಸರಿ ಇರಲಿಲ್ಲ. ನಿನ್ನೆ ಯಾಕೋ ಬೆಳಗ್ಗೆ ಹೇಳ್ತಾನೆ ಸ್ವಲ್ಪ ತಲೆ ಸುತ್ತೋದು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಮಧ್ಯಾಹ್ನ 12 ಗಂಟೆ ಮೇಲೆಯಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಪ್ರತಿದಿನವೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ಒಂದೊಂದು ದಿವಸ ಹೆಲ್ತ್ ಅನ್ನೋದು ಅಪ್ಸೆಟ್ ಆಗೇ ಆಗುತ್ತೆ. ಆಗ ಸ್ವಲ್ಪ ರೆಸ್ಟ್ ಮಾಡಿ ನಾವು ಕೆಲಸನ ಮಾಡಿದ್ರೆ ಮತ್ತು ನಾವು ಕೆಲಸಗಳನ್ನು ಮಾಡ್ಕೋಬೋದು. ಇಲ್ಲ ರೆಸ್ಟ್ ಮಾಡಲಾರ್ದೇ ನಾವು ಕೆಲಸನ ಮಾಡ್ತಾ ಇದ್ದರೆ ಮತ್ತು ಜಾಸ್ತಿ ಆಗುತ್ತೆ. ಆಗ ಡಬಲ್ ರೆಸ್ಟ್ ಅನ್ನೋದು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಏನಾದರೂ ನನಗೆ ಹೆಲ್ತ್ ಅಪ್ಸೆಟ್ ಆದರೆ ಸ್ವಲ್ಪ ತುಂಬ ಬಟ್ಟೆ ಇದ್ದರೆ ಕೆಲಸ ಮಾಡ್ತೀನಿ. ಆದರೆ ಬಟ್ಟೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ, ಅಂದರೆ ಇತ್ತು ನನಗೊಂದು ಗೃಹ ಪ್ರವೇಶದ ಬಟ್ಟೆ ಬುಧವಾರ ಕೊಡೋದಕ್ಕಿತ್ತು. ಹಾಗಾಗಿ ಆ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೆ. ಹಾಗೆ ಯಾಸ್ಮಿನ್ ಬರ್ತೀನಿ ಅಂತ ಹೇಳಿದ್ಲು, ಅವಳು ಎಲ್ಲಿಗೋ ಕೆಲಸ ಇದೆ ಅಂತ ಹೋದ್ಲು, ಬಂದಿಲ್ಲ. ನೋಡಿ ಫ್ರೆಂಡ್ಸ್, ಏನಾಯಿತು ಅಂತಂದರೆ ಹೋದ ಸತಿ ಅಮಾವಾಸ್ಯೆ ಬಂತಲ್ಲ, ಆಗ ನಾನು ಟೈಲರಿಂಗ್ ಮಿಷನ್ ಪೂಜೆ ಮಾಡೋದನ್ನು ಹೇಳಿದ್ದೆ. ಹಾಗೆಯೇ ಯಾಸ್ಮಿನ್ ಹೊಸ ಮಿಷನ್ ತಂದಾಗ ಬುಧವಾರ ತಂದಿತ್ತು, ಗುರುವಾರ ನಾನೇ ರಾಯರನ್ನು ನೆನ್ಬಿಟ್ಟು ಪೂಜೆ ಮಾಡಿ ಕೊಟ್ಟಿದ್ದೆ. ತುಂಬಾ ಒಳ್ಳೆಯದಾಗಿತ್ತು. ಅವಳಿಗೆ ಎಷ್ಟು ಬಟ್ಟೆ ಬರ್ತಿತ್ತು ಅಂದರೆ ಸಿಕ್ಕಾಪಟ್ಟೆ. ಅವಳು 1 ನಿಮಿಷನೂ ಬಿಡುವಿಲ್ದಂಗೆ ಹೊಲಿತಾ ಇದ್ಲು. ಬೆಳಗ್ಗೆ 7 ಗಂಟೆಗೆ ಬಟ್ಟೆ ಹೊಲಿಯೋಕ್ಕೆ ಬಂದರೆ ಸಂಜೆ 8 ಗಂಟೆವರೆಗೂ ಬಟ್ಟೆ ಹೊಲಿತಿದ್ಲು. ನಾನು ಬಟ್ಟೆ ಕೊಡ್ತಿದ್ದೆ ಮತ್ತು ಅವಳಿಗೆ ಸ್ವಂತ ತುಂಬ ಬಟ್ಟೆಗಳು ಬರೋದು. ಆಮೇಲೆ ಹೋದ ಸತಿ ಏನಾಯಿತು, 27ಕ್ಕೆ ಅಮಾವಾಸ್ಯೆ ಇದ್ದಾಗ ಯಾಸ್ಮಿನ್ ಒಳಗೆ ಬರೋ ಹಾಗಿರಲಿಲ್ಲ. ಹಾಗಾಗಿ ನನಗೂ ಸಹಿತ ಅವಳು ಮಿಷನಿಗೆ ಪೂಜೆ ಮಾಡೋದಕ್ಕೆ ಆಗಲೇ ಇಲ್ಲ. ಅಂದರೆ ಬಟ್ಟೆ ಹೊಲಿತಾ ಇರ್ತಿದ್ಲಲ್ವ, ಮತ್ತು ಮಡಿಯಿಂದ ಪೂಜೆ ಮಾಡಬೇಕಲ್ವ. ಹಾಗಾಗಿ ನಾನು ನನ್ನ ಮಿಷನ್ಗಳಿಗೆ ಮಾಡಿದೆ. ಅವಳು ಬೆಳಗ್ಗೆ 7 ಗಂಟೆಗೆ ಬಂದರೆ ಸಂಜೆ 8 ಗಂಟೆ ತನಕ ಬಟ್ಟೆ ಹೊಲಿತಾ ಇದ್ಲು. ಅಷ್ಟರ ಮೇಲೆ ನನಗೂ ಸಹಿತ ಏನೋ ಕೆಲಸದಿಂದ ಆಗಲೇ ಇಲ್ಲ. ಹಾಗಾಗಿ ನಾನು ನನ್ನ ಮಿಷನ್ಗೆ ಅಷ್ಟೇ ಪೂಜೆ ಮಾಡಿದೆ. ಯಾಸ್ಮಿನ್ ಮಿಷನಿಗೆ ಪೂಜೆ ಮಾಡೋದಕ್ಕೆ ಆಗಲೇ ಇಲ್ಲ. ಆಮೇಲೆ ಏನಾಯಿತು ಗೊತ್ತಿಲ್ಲ, 1 ವಾರ ಚೆನ್ನಾಗೇ ಬಟ್ಟೆ ಹೊಲಿದ್ಲು. ಆಮೇಲೆ ಸಡನ್ನೇ ಬಟ್ಟೆ ನಿತ್ಯ ಹೋಗ್ಬಿಡ್ತು, ಬರ್ತಾನೆ ಇರಲಿಲ್ಲ ಬಟ್ಟೆಗಳು. ಹಾಗಾಗಿ ಕೆಲಸ ಸ್ವಲ್ಪ ಅವಳಿಗೆ ಕಡಿಮೆನೇ ಇತ್ತು. ಹಾಗಾಗಿ ತುಂಬ ರಜೆ ಮಾಡಿದ್ದಾಳೆ ಈ ಸತಿ. ಕೆಲಸಕ್ಕೆ ಬಂದರೂ ಸಹಿತ ಏನಾದರೂ ಒಂದು ಅದು ಇದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಆಗ್ತಾನೇ ಇತ್ತು. ಹಾಗಾಗಿ ಈ ತಿಂಗಳು ಅಷ್ಟೊಂದು ಅವಳಿಗೆ ಕೆಲಸ ಇರಲಿಲ್ಲ. ಅದಕ್ಕೆ ಹೇಳ್ತಾಯಿದ್ಲು, ಅಕ್ಕ ಈ ತಿಂಗಳಾದರೂ ನನ್ನ ಮಿಷನಿಗೆ ಪೂಜೆ ಮಾಡಿ ಅಂತೇಳ್ಬಿಟ್ಟು. ಮಾಡಬೇಕು, 2 ಮಿಷನ್ ಒಟ್ಟಿಗೆ ಇಟ್ಟಿದ್ದೀನಲ್ವ, ಪೂಜೆ ಮಾಡಬೇಕು. ನಾನು ಪೂಜೆ ಮಾಡೋದಕ್ಕಾಗಿ ತುಂಬ ಟ್ರೈ ಮಾಡಿದೆ, ಆದರೆ ಅವಳಿಗೆ ಕೆಲಸ ಜಾಸ್ತಿ ಇತ್ತು. ಹಾಗೆ ಮತ್ತು ಅವಳು ಸಹ ಮಡಿಯಲ್ಲಿ ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು
ಮಾಡೋದಕ್ಕೆ ಹೋಗಿಲ್ಲ. ನನಗೂ ಹಗಲಲ್ಲಿ ಅಂದರೆ ಬೆಳಗ್ಗೆ ನಾನು ಟೈಲರಿಂಗ್ ಮಿಷನ್ ಎಲ್ಲ ಪೂಜೆ ಮಾಡಿದ್ರೆ ಸಂಜೆ ದೇವರಿಗೆಲ್ಲ ಪೂಜೆ ಮನೆ ಕೆಲಸಗಳಿರುತ್ತಲ್ಲ, ಹಾಗೆ ಮಾಡೋಕ್ಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಅದು ಏನೊಂದು ಚಮತ್ಕಾರ ಅಂತ ಗೊತ್ತಿಲ್ಲ. ಅವಳು ಮಿಷನ್ನು ಬುಧವಾರ ಬಂತು, ಗುರುವಾರ ನಾನು ಒಳ್ಳೆ ರೀತಿಯಲ್ಲಿ ಅವಳಿಗೆ ಪೂಜೆ ಮಾಡಿ ಕೊಟ್ಟೆ. ಗುರುವಾರದಿಂದನೇ ಅವಳಿಗೆ ಸ್ಟಾರ್ಟ್ ಆಯಿತು. ಅದು ಎಷ್ಟು ಬಟ್ಟೆ ಬಂದಿತ್ತು ಅಂದರೆ ಕಂಟಿನ್ಯೂಸ್ ಒಂದು 3 ತಿಂಗಳು ಅವಳು ಗ್ಯಾಪ್ ಕೊಡ್ದೇನೆ ಅಷ್ಟು ಬಟ್ಟೆನ ಹೊಲಿದ್ಲು. ಮತ್ತು ಆ ಮಿಷನ್ ತಂದಿರೋ ಸಾಲ ಸಹಿತ ಬೇಗನೆ ತೀರಿಸಿದ್ಲು. ನಾನು ಸಂಜೆ ತನಕ ಬಟ್ಟೆ ಹೊಲಿದ್ಬಿಟ್ಟು ನಾನೊಂದು 3 ಬ್ಲೌಸ್ ಹೊಲಿದೆ. ಯಾಕಂದರೆ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಯಾಕೋ ಸ್ವಲ್ಪ ತಲೆ ತುಂಬ ಸುತ್ತುತ್ತಾ ಇತ್ತು. ಕೆಳಗೆ ನೋಡಿದ ತಕ್ಷಣ ಸ್ವಲ್ಪ ಎಲ್ಲ ಡಬಲ್ ಕಾಣ್ತಾ ಇತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಮತ್ತು ತುಂಬಾ ಪ್ರೆಸರ್ ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಹೋಗಿಲ್ಲ. 3 ಬ್ಲೌಸನ್ನು ಸ್ಟಿಚ್ ಮಾಡಿದೆ. ನೆಕ್ಸ್ಟು ಸಂಜೆ 7:30 ಮೇಲೆ ನಾನು ಕಟ್ಟಿಂಗ್ ಇರುತ್ತಲ್ವ, ನಾಳೆಗೆ ಯಾವ್ದು ಕಟ್ಟಿಂಗ್ ಮಾಡ್ಕೊಬೇಕೋ ಆ ಕಟ್ಟಿಂಗ್ ಎಲ್ಲ ಮಾಡಿಕೊಂಡೆ. ಮಧ್ಯೆ ಕಸ್ಟಮರು ಬರ್ತಾಯಿದ್ರು. ನಿನ್ನೆ ಸೋಮವಾರ ಯಾಸ್ಮಿನ್ ಇಲ್ದಿದ್ರು ಕಸ್ಟಮರ್ ತುಂಬ ಜನನೇ ಬಂದರು. ನಂಗೆ ಕಸ್ಟಮರ್ ಅಟೆಂಡ್ ಮಾಡೋದಕ್ಕೆ ತುಂಬ ಟೈಮ್ ಆಯಿತು. ಹೇಗೋ ಯಾಸ್ಮಿನ್ ಇದ್ದಿದ್ರೆ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಹುಷಾರು ಇಲ್ದಿದ್ರು ನನಗೇನು ಅದು ಪ್ರಭಾವ ಆಗ್ತಿರಲಿಲ್ಲ. ಅಂದರೆ ಜೊತೇಲಿ ಉಷಾ ಮತ್ತು ಯಾಸ್ಮಿನ್ ಎಲ್ಲ ಬಂದರೆ ಮಾತಾಡ್ತಾ ನಮಗೆ ಹುಷಾರೇ ಇಲ್ಲ ಅನ್ನೋದು ಮರ್ತೋಗುತ್ತೆ. ಒಬ್ಬರೇ ಇದ್ವಿ ಅಂದರೆ ಈ ಮಳೆಗಾಲದಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಒಂಥರ ಆಗುತ್ತೆ, ಕೆಲಸ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ. ಅದರಲ್ಲೂ ಹೆಲ್ತ್ ಅಂತೂ ಸರಿ ಇಲ್ಲ ಅಂದರೆ ಇನ್ನೂ ಸಹಿತ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಬರ್ತೀನಿ ಅಂತ ಹೇಳಿದಾಳೆ, ನೋಡಬೇಕು. ಆದರೆ ಯಾರೆಲ್ಲ ಟೈಲರ್ಸ್ ಇದ್ದೀರಾ, ನನ್ನ ವಿಡಿಯೋನ ಪ್ರತಿದಿನ ವಾಚ್ ಮಾಡ್ತಾ ಇದ್ದೀರಾ, ಹಾಗೆ ನನ್ನ RG ಟೈಲರಿಂಗ್ ಕ್ಲಾಸಲ್ಲೂ ಸಹಿತ ಟೈಲರಿಂಗ್ ಮಿಷನ್ ಪೂಜೆನ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಹಾಗೆ ರಾತ್ರಿ ಬಟ್ಟೆ ಹೊಲಿಬೇಕಾ ಅನ್ನೋದನ್ನು ಹೇಳಿದ್ದೀನಿ. ಹಾಗೆ ನಾನು ಟೈಲರಿಂಗ್ ಕೆಲಸದಿಂದ ಎಷ್ಟು ಒಳ್ಳೆಯದಾಗಿದೆಯೋ ಅಷ್ಟೇ ಪ್ರಾಬ್ಲಮ್ಸ್ಗಳು ಆಗಿದೆ. ಅದೆಲ್ಲದೂ ಸಹಿತ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಹಾಗೆಯೇ ಎಷ್ಟೇ ನಿಮಗೆ ಕಷ್ಟ ಇದ್ರೂ ನೀವು ಮಡಿಯಿಂದ ಇದ್ದೀರಾ ಅಂತ ಅಂದರೆ ಅಮಾವಾಸ್ಯೆ ದಿವಸ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನಿಗೆ ಒಂದು ಗಂಧ ಕುಂಕುಮ ಮತ್ತು ಊದಿನ ಕಡ್ಡಿ ಹಚ್ಚಿ ಆದರೂ ಒಂದು ಪೂಜೆ ಮಾಡಿ ಕೈ ಮುಗಿರಿ ಅಂತ ಹೇಳ್ತೀನಿ. ಯಾಕಂದರೆ ನಿಜವಾಗ್ಲೂ ತುಂಬಾ ಒಂದು ಪಾಸಿಟಿವ್ ಇರುತ್ತೆ. ಯಾಕಂದರೆ ನಾನು ಫಸ್ಟಿಗೆ ಅದು ಯಾವುದೂ ಮಾಡಿಲ್ಲ. ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹೇಗಂದರೆ ಒಂದು ಹೊಸ ಮಿಷನ್ ತಂದುಬಿಟ್ಟು ನಾನು ಯಾವುದೇ ರೀತಿ ಪೂಜೆನೂ ಮಾಡಿದೆ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಏನೂ ಸಹಿತ ಮಾಡ್ದೇ ಹಾಗೆ ಕೆಲಸ ಸ್ಟಾರ್ಟ್ ಮಾಡಿ ಆ ಮಿಷನನ್ನು ನಾನು ಹಾಗೇ ಮಾರುವಂಥ ಪರಿಸ್ಥಿತಿ ಬಂದಿತ್ತು. ಅವತ್ತಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಯಾವುದೇ ವಸ್ತು ತರಲಿ ಮನೆಗೆ, ಅಥವಾ ನಾನು ಕೆಲಸ ಮಾಡೋಂಥ ಟೈಲರಿಂಗ್ ಮಿಷನ್ ಯಾವುದೇ ತರಲಿ, ಫಸ್ಟು ನಾನು ಎಷ್ಟೇ 2-3 ದಿನ ಆದ್ರೂ ಸಹಿತ ಕಾದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ನೀವು ಸಹಿತ ನನ್ನ ವಿಡಿಯೋ ನೋಡ್ತಾ ಇರೋರು ನಿಮಗೆ ಸಾಧ್ಯವಾದಲ್ಲಿ ಅದೇ ರೀತಿಯೇ ಫಾಲೋ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.